ಸ್ನೇಹಿತರೆ ನಮಸ್ತೆ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, BSNL ಸಿಮ್ ಇದ್ದವರಿಗೆ ಇದೊಂದು ಬೇಸರದ ಸುದ್ದಿ ಅಂತ ಹೇಳಬಹುದು. ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿಯಾಗಿರೋ BSNL ಈಗ ರಿಚಾರ್ಜ್ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ಮಾಡಿದೆ. ಜನಪ್ರಿಯ ರಿಚಾರ್ಜ್ ಯೋಜನೆಗಳಲ್ಲಿ ಕೆಲವು ಬದಲಾವಣೆಯನ್ನ ಮಾಡುವುದರ ಮೂಲಕ ಈಗ BSNL ತನ್ನ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ. ಕೆಲವು ರಿಚಾರ್ಜ್ ಯೋಜನೆಗಳ ಅವಧಿಯನ್ನು ಕಡಿಮೆ ಮಾಡುವುದರ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ. ಹಾಗಾದರೆ BSNL ಸಿಮ್ ಇದ್ದವರಿಗೆ ಬಂದಿರುವ ಬೇಸರದ ಸುದ್ದಿ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ BSNL ಸಿಮ್ ಬಳಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿಯಾಗಿರುವ BSNL ಈಗ ತನ್ನ ಕೆಲವು ಯೋಜನೆಗಳ ಮಾನ್ಯತೆಯ ಅವಧಿಯನ್ನ ಕಡಿಮೆ ಮಾಡುವುದರ ಮೂಲಕ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ. ಈ ಹಿಂದೆ BSNL ಗ್ರಾಹಕರು ₹1,499 ರಿಚಾರ್ಜ್ ಮಾಡಿದರೆ 336 ದಿನಗಳ ಕಾಲ ಅನಿಯಮಿತವಾಗಿ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿತ್ತು. ಆದರೆ ಈಗ ಈ ರಿಚಾರ್ಜ್ನಲ್ಲಿ ಕೆಲವು ಬದಲಾವಣೆಯನ್ನು ಮಾಡಲಾಗಿದೆ. ಇನ್ನು ಮುಂದೆ 336 ದಿನಗಳ ಬದಲಾಗಿ ಕೇವಲ 300 ದಿನಗಳವರೆಗೆ ಮಾತ್ರ ಸೇವೆಯನ್ನು ಪಡೆದುಕೊಳ್ಳಬಹುದು. ₹1,499 ರಿಚಾರ್ಜ್ ಯೋಜನೆಯಲ್ಲಿ ಈಗ 36 ದಿನಗಳ ಮಾನ್ಯತೆ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ₹997 ರಿಚಾರ್ಜ್ ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ₹997 ರಿಚಾರ್ಜ್ ಯೋಜನೆಯಲ್ಲಿ ಈ ಹಿಂದೆ 160 ದಿನಗಳ ಕಾಲ ಅನಿಯಮಿತ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿತ್ತು. ಆದರೆ ಈಗ ಈ ಯೋಜನೆಯಲ್ಲಿ ಕೇವಲ 150 ದಿನಗಳವರೆಗೆ ಮಾತ್ರ ಸೇವೆಯನ್ನು ಪಡೆದುಕೊಳ್ಳಬಹುದು. ₹997 ರಿಚಾರ್ಜ್ ಯೋಜನೆಯಲ್ಲಿ ಈಗ 10 ದಿನಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ₹897 ರಿಚಾರ್ಜ್ ಯೋಜನೆಯಲ್ಲಿ ಕೂಡ ಬದಲಾವಣೆಯನ್ನು ಮಾಡಿರುವುದನ್ನು ನಾವು ಗಮನಿಸಬಹುದು. 897 ದಿನಗಳ ರಿಚಾರ್ಜ್ ಯೋಜನೆಯಲ್ಲಿ 14 ದಿನಗಳ ಮಾನ್ಯತೆ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇನ್ನು 439 ದಿನಗಳ ರಿಚಾರ್ಜ್ ಯೋಜನೆಯಲ್ಲಿ 10 ದಿನಗಳ ಮಾನ್ಯತೆ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ₹319 ರಿಚಾರ್ಜ್ ಯೋಜನೆಯಲ್ಲಿ 5 ದಿನಗಳ ಮಾನ್ಯತೆ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಈ ಮೂಲಕ ರಿಚಾರ್ಜ್ ಯೋಜನೆಯ ಮಾನ್ಯತೆ ಅವಧಿಯನ್ನ ಕಡಿಮೆ ಮಾಡುವುದರ ಮೂಲಕ BSNL ತನ್ನ ಎಲ್ಲಾ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ.